ನಮಸ್ಕಾರ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಡಾಕ್ಟರ್ ಗ್ಲಾಡ್ಸನ್ ಎಕ್ಸ್ಪ್ಲೇನ್ಸ್. ಈ ಕಳೆದ ವಿಡಿಯೋದಲ್ಲಿ ನಾನು ಜ್ವರದ ಬಗ್ಗೆ ಹೇಳಿದ್ದೆ, ಹೇಗೆ ಅದನ್ನು ಕಂಟ್ರೋಲ್ ಮಾಡಬೇಕು. ಈ ಶೀತ ಜ್ವರ ಬಂದಾಗ ಇನ್ನೊಂದು ಪ್ರಾಬ್ಲಮ್ ಬರುತ್ತೆ ಮಕ್ಕಳಿಗೆ, ಕಿವಿ ನೋವು ಹೇಗೆ ಅಂದ್ರೆ, ಈ ಮಕ್ಕಳಿಗೆ ಶೀತ ಆದಾಗ, ಈಗ ದೊಡ್ಡವರಲ್ಲೂ ಶೀತ ಹಿಂಗ್ ಒಳಗೆ ಎಳಿತೀರಾ, ಹಿಂಗ್ ಒಳಗೆ ಎಳೆದಾಗ ಏನಾಗುತ್ತೆ, ಅದು ಕಿವಿ ಯೂಸ್ಟೇಷನ್ ಟ್ಯೂಬ್ ಇಂದ ಕಿವಿಗೆ ಹೋಗುತ್ತೆ ಆ ಇನ್ಫೆಕ್ಷನ್. ಅದರಿಂದ ಕಿವಿ ನೋವು ಶುರು ಆಗುತ್ತೆ. ಆ ಕಿವಿ ನೋವು ತಕ್ಷಣವಾಗಿ ನಾವು ಅದಕ್ಕೆ ಚಿಕಿತ್ಸೆ ಕೊಟ್ಟಿಲ್ಲ ಅಂದ್ರೆ ಅದರಿಂದ ಕಿವಿ ಸೋರೋದೆಲ್ಲ ಶುರು ಆಗುತ್ತೆ. ಸೊ ಇದಕ್ಕೆ ಏನ್ ಮಾಡ್ಬೇಕು ಅಂದ್ರೆ, ನಮ್ಗೆ ಈಗ ಓವರ್ ದ ಕೌಂಟರ್ ಕೆಲವು ಮೆಡಿಸಿನ್ ಸಿಗ್ತವೆ, ಲೈಕ್ ಅಟ್ರೋವಿನ್, ಲೇಸಿವಿಯಾನ್ ಅಂತ ಸ್ಪ್ರೇಸ್ ಸಿಗ್ತವೆ. ತಕ್ಷಣವಾಗಿ ಎಮರ್ಜೆನ್ಸಿ ಮೆಡಿಕಲ್ ಶಾಪ್ಗೆ ಹೋಗಿ ಅದು ಫಸ್ಟ್ ಮಗುವಿಗೆ ಹಾಕಿ ಕಿವಿ ನೋವು ಫಸ್ಟ್ ಕೆಳಗೆ ಬರ್ಲಿ. ಮತ್ತೆ ನಮ್ಮ ಹತ್ರ ENT ಹತ್ರ ಬಂದ್ಬಿಟ್ಟು ಬೇರೆ ಮೆಡಿಸಿನ್ಸ್ ಸಿಗ್ತವೆ, ವಿಚಾರ್ ಸೇಫರ್ ಮೆಡಿಸಿನ್ಸ್ ಸಿಗ್ತವೆ, ಅದ್ ನಾವು ಕೊಡ್ತೇವೆ. ಯಾಕಂದ್ರೆ ಅದು ಎಲ್ಲ ಮೆಡಿಕಲ್ ಶಾಪಲ್ಲಿ ಸಿಗಲ್ಲ. ನಮ್ಮ ಸುತ್ತಮುತ್ತಲು ನಮ್ಮ ENT ಎಲ್ಲಿದ್ದಾವೆ, ನಮ್ಮ ಸುತ್ತಮುತ್ತಲು ಮೆಡಿಕಲ್ ಶಾಪ್ ಸ್ಟಾಕ್ ಇಟ್ಟಿರ್ತಾರೆ. ಸೊ ಅದು ನಾವು ಪ್ರಿಸ್ಕ್ರೈಬ್ ಮಾಡಿದಾಗ್ಲೇ ಅದು ಸಿಗೋದು. ಇದಾದ್ರೆ ಎಲ್ಲ ಕಡೆ ಸಿಗುತ್ತೆ. ಆಟ್ರೋವಿನ್, ಲೇಸಿವಿಯಾನ್ ಬ್ರ್ಯಾಂಡ್ಸ್ ಇದು ಎಲ್ಲ ಕಡೆ ಸಿಗುತ್ತೆ. ಯಾವ್ದಾದ್ರು ಒಂದು ಹಾಕೊಂಡು ಅದು ನೀವು ಡ್ರಾಪ್ಸ್, ಈ ಸ್ಕ್ವೀಸಿ ಟೈಪ್ ಬಾಟಲ್ ಇರುತ್ತೆ, ಒಳಗೆ ಹಾಕ್ಬಿಟ್ಟು ಸ್ಕ್ವೀಸ್ ಮಾಡಿದ ತಕ್ಷಣ ಅದು ಹೋಗುತ್ತೆ. ಮಕ್ಕಳಿಗೆ ಅದನ್ನು ಒಳಗೆ ಎಳಿಯಕ್ಕೆ ಹೇಳ್ಬೇಕು, ಅವಾಗ ಕಿವಿ ನೋವು ಇಮಿಡಿಯೇಟ್ ಆಗಿ ಇದಾಗುತ್ತೆ. ಇದು ಎಮರ್ಜೆನ್ಸಿಗೆ ಮಾತ್ರ ಯೂಸ್ ಮಾಡ್ಬೇಕು, ಯಾಕಂದ್ರೆ ಇದರಿಂದ ಹ್ಯಾಬಿಟ್ ಫಾರ್ಮಿಂಗ್ ಆಗುತ್ತೆ. ರೆಗ್ಯುಲರ್ ಆಗಿ ಯೂಸ್ ಮಾಡುವಂತ ಕಾಯಿಲೆ ಇದು ಔಷಧ ಅಲ್ಲ. ಇದು ಎಮರ್ಜೆನ್ಸಿಗೆ ಮಾತ್ರ ಮಗುವಿಗೆ ಯೂಸ್ ಮಾಡಬೇಕು. ಹೆಚ್ಚಿನ ಮಾಹಿತಿ ಬೇಕಾದಾಗ ನನ್ನ ನಂಬರ್, ನನ್ನ ವಾಟ್ಸ್ಆಪ್ ನಂಬರ್ ಮೇಲೆ ಇದೆಯಲ್ಲ, ಅದಕ್ಕೆ ನನಗೆ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿದ್ರೆ ನಾನು ಅವಾಗ್ಲೂ ನಿಮ್ಗೆ ರೆಸ್ಪಾಂಡ್ ಮಾಡ್ತೇನೆ. ಥ್ಯಾಂಕ್ ಯು.